ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ಈ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ನಾವು ಸಾಕಷ್ಟು ವೈಪರೀತ್ಯಗಳನ್ನು ನೋಡ್ತಾ ಇದ್ದೀವಿ. ಅದರ ಮಧ್ಯೆ ನಾವು ಹೇಗೆ ನಮ್ಮ ಜೀವನವನ್ನು ಸರಿಪಡಿಸ್ಕೊಂಡು ಅದರ ಮೂಲಕ ಉತ್ತಮ ಮಾನವರಾಗಕ್ಕೆ ಸಾಧ್ಯ ಅನ್ನೋದರ ಬಗ್ಗೆ ಬೆಳಕು ಚೆಲ್ಲೋದಕ್ಕೋಸ್ಕರ ನಮ್ಮ ಜೊತೆಗೆ ಇವತ್ತಿದ್ದಾರೆ ಬ್ರಹ್ಮಕುಮಾರಿ BK ವೀಣಾಜಿಯವರು. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೀನಿ. ಓಂ ಶಾಂತಿ ವೀಣಕ್ಕ. ಓಂ ಶಾಂತಿ. ಈಗ ನಾನು ಹೇಳಿದ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಸಾಕಷ್ಟು ಒಂಥರ ಮಾನವೀಯತೆಯೇ ಇಲ್ದಿರ ನಡ್ಕೊಳ್ಳೋದನ್ನು ನಾನು ಕಾಣ್ತಾ ಇದ್ದೀವಿ. ಎಷ್ಟೊಂದು ಹಿಂಸೆ, ಕ್ರೂರತ್ವ ಇದನ್ನೆಲ್ಲ ಕಾಣ್ತಾ ಬಂದಿದ್ದೀವಿ. ಮಾನವರು ದಾನವರಾಗ್ತಾ ಇದ್ದಾರೇನೋ ಅಂತ ಅನ್ನಿಸುವ ಭಯ ಕೂಡ ಹುಟ್ಟುತ್ತಾ ಇದೆ. ಇಂಥದ್ರ ಮಧ್ಯೆ ಮಾನವತ್ವದಿಂದ ದೈವತ್ವದೆಡೆಗೆ ಅಥವಾ ಮನುಷ್ಯ ದೇವತೆಯಾಗೋದು, ನರನಿಂದ ನಾರಾಯಣನಾಗೋದು ಹೇಗೆ ಸಾಧ್ಯ, ನಾವಿದನ್ನು ಹೇಗೆ ಸಾಧಿಸ್ಕೊಳ್ಬಹುದು, ಅದನ್ನು ನಾನು ನಿಮ್ಮ ಹತ್ರ ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ಮೇನಕ. ಖಂಡಿತವಾಗಿಯೂ ಇವತ್ತು ಮನುಷ್ಯ ರೂಪದಲ್ಲೇನೋ ಮನುಷ್ಯರು ಹುಟ್ಟಿದ್ದಾರೆ. ಆದರೆ ಮನುಷ್ಯ ರೂಪದಲ್ಲಿ ಹುಟ್ಟಿರುವಂತಹ ಮನುಷ್ಯರು ತಮ್ಮಲ್ಲಿ ಮನುಷ್ಯತ್ವವನ್ನು ರೂಢಿಸ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ಆ ಮನುಷ್ಯತ್ವ ಸರಿಯಾಗಿ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಅವರು ಜೀವನವನ್ನು ಕಲಾತ್ಮಕವಾಗಿ ನಡೆಸುವಂತಹ ಒಂದು ವಿಧಾನವನ್ನು ಕಲ್ತ್ಕೊಂಡ್ರೆ, ಕಲಾತ್ಮಕವಾದ ಜೀವನದಿಂದ ಮನುಷ್ಯ ತನ್ನ ದೈವಿ ಮೂಲವನ್ನು, ಅಂದರೆ ಮೂಲತಃ ಮನುಷ್ಯ ದೇವತೆ, ಆ ದೈವಿ ಮೂಲವನ್ನು ಅವನು ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಈಗ ಇವೆರಡು ಕೊಂಡಿಗಳ ಜೋಡಣೆ ಆಗಬೇಕು. ಒಂದು ಕಡೆ ನಶಿಸ್ತಾ ಇರುವಂತಹ ಮಾನವೀಯತೆ ಮೇಲೆ ಇಡಬೇಕು, ಆ ಮಾನವೀಯತೆಯ ಡೆವಲಪ್ಮೆಂಟ್ ಜೊತೆಗೆ ಅವನಲ್ಲಿಯ ಮೂಲ ದೈವಿ ಗುಣಗಳೇನಿದೆ ಅದರದ್ದು ವಿಕಸನವಾಗಬೇಕು. ಈ ಎರಡನ್ನ ಜೋಡಿಸುವಂತಹ ಕೆಲಸ ಮನುಷ್ಯನ ಕಲಾತ್ಮಕವಾದ ವ್ಯವಹಾರದಿಂದ. ಈಗ ಕಲಾತ್ಮಕ ವ್ಯವಹಾರ ಅಂತಂದರೆ ಅಂದರೆ ಅದರಲ್ಲಿ ಹೇಗೆ, ಅಂದರೆ ಯಾವ ರೀತಿಯ ಕಲಾತ್ಮಕತೆಯನ್ನು ನಾವು ರೂಢಿಸ್ಕೊಳ್ಬೇಕಾಗತ್ತೆ, ಅದರಲ್ಲಿ ಏನು ವಿಶೇಷತೆ ಇದೆ? ಅಂದರೆ ಈಗ ಸಾಮಾನ್ಯವಾಗಿ ನಾವೆಲ್ಲರೂ ಸಹ ಕೇಳಿದ್ದೇವೆ, ಯಾವ ಮನುಷ್ಯನು ಹುಟ್ಟುತ್ತಾ ಒಂದು ದೊಡ್ಡ ಮಹಾನುಭಾವ ಆಗಿರೋದಿಲ್ಲ. ಸಾಮಾನ್ಯ ಜನರು ಮಾಡುವಂತಹ ಕ್ರಿಯೆಗಳನ್ನು ಸ್ವಲ್ಪ ಅವನು ಭಿನ್ನವಾಗಿ ಮಾಡಿದಾಗ ಅದೊಂದು ಹೇಳಿಕೊಳ್ಳುವಂತಹ ಒಂದು ದೊಡ್ಡ ಕೆಲಸವಾಗ್ಬಿಡುತ್ತೆ. ಅವರೊಂದು ಗ್ರೇಟ್ ಪೀಪಲ್ ಅಂತ ಕರೆಸಿಕೊಳ್ತಾರೆ. ಅಂದರೆ ಜನಸಾಮಾನ್ಯರು ಮಾಡುವುದನ್ನೇ ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನು ಸಾಮಾನ್ಯವಾಗಿ ಮಾತನಾಡುವಂಥದ್ದಿರ್ಬೋದು, ಅಥವಾ ಸ್ನೇಹ ಬೆಳೆಸುವಂಥದ್ದಿರ್ಬೋದು, ಅಥವಾ ಒಂದು ಸಾಮಾನ್ಯ ಪತ್ರ ಬರೆಯುವುದಿರ್ಬಹುದು, ಅದರ ಜೊತೆಗೆ ಕಲಿಯುವುದು ಕಲಿಸುವುದಿರಬಹುದು. ಹೀಗೆ ನಿಜ ಜೀವನದಲ್ಲಿ ಅನಿವಾರ್ಯವಾಗಿ ಮಾಡಲೇಬೇಕಾದಂಥ ಕೆಲವು ಕ್ರಿಯೆಗಳಿದೆ. ನಾವು ಆ ಕ್ರಿಯೆಗಳನ್ನು ಅದರಲ್ಲಿ ಸ್ವಲ್ಪ ಮಾನವೀಯತೆಯನ್ನು ಬೆಳೆಸ್ಕೊಂಡು ಮೌಲ್ಯಗಳನ್ನು ಸೇರಿಸ್ಕೊಂಡು ಆ ಕೆಲಸವನ್ನು ಅವನು ಮಾಡಿದಾಗ ಅದೊಂದು ಕಲೆ ಆಗುತ್ತೆ. ಅದಕ್ಕೆ ಯಾರೋ ಹಿರಿಯರು ಹೇಳಿದ್ದಾರೆ, ಲೈಫ್ ಇಸ್ ಅನ್ ಆರ್ಟ್ ಅಂತ, ಜೀವನ ಒಂದು ಕಲೆ ಅಲ್ವಾ. ಆ ಕಲೆಯನ್ನ ಹೇಗೆ ಅವನು ಬೆಳೆಸ್ಕೊಳ್ತಾ ಹೋಗ್ಬೋದು, ಅದಕ್ಕೇನು ಪೂರಕ ವಾತಾವರಣ ಬೇಕು, ಅಥವಾ ಯಾವ ರೀತಿಯ ಒಂದು ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಾಗ್ಬೋದು, ಅದನ್ನ ನಾವು ಈ ಒಂದು ಚಿಂತನೆಯಲ್ಲಿ ಮುಂದುವರಿಸ್ಕೊಂಡು ಹೋದ್ರೆ, ಅಂದ್ರೆ ಆ ರೀತಿಯ ಚಿಂತನೆಯನ್ನ ನಾವು ಬೆಳೆಸ್ಕೊಂಡು ಹೋದ್ರೆ, ಯಾಕಂದ್ರೆ ಆಲ್ರೆಡಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ನಮಗೆ ಗೊತ್ತಿರುವ ಹಾಗೆ ಈ ಜಗತ್ತಿನಲ್ಲಿ ಯಾವ ಮನುಷ್ಯನೂ ಝೀರೋ ಅಲ್ಲ, ಎಲ್ಲರಲ್ಲಿಯೂ ಒಂದಲ್ಲ ಒಂದು ವಿಶೇಷತೆ ಇದೆ. ಆ ವಿಶೇಷತೆಯನ್ನ ತನ್ನ ಕಲಾಪೂರ್ಣವಾದ ವ್ಯವಹಾರದಿಂದ ಅಥವಾ ವ್ಯವಹಾರವನ್ನ ಕಲಾತ್ಮಕವಾಗಿ ಮಾಡಿಕೊಳ್ಳೋದ್ರ ಮೂಲಕ, ವ್ಯವಹಾರವನ್ನ ವೈಶಿಷ್ಟ್ಯಪೂರ್ಣವಾಗಿ ಮಾಡುವುದರ ಮೂಲಕ, ಈಗ ಹೇಗೋ ಮಾತಾಡುವುದಕ್ಕಿಂತ ಮಾತನಾಡುವುದನ್ನ ಒಂದು ಏನ್ ಹೇಳ್ತೀವಿ ನಾವು, ತುಟಿಯಿಂದ ಮಾತಾಡುವುದು ಒಂದು ಬೇರೆ, ಹೃದಯದಿಂದ ಮಾತಾಡುವುದು ಬೇರೆ ಅಲ್ವಾ. ಹಿಂದೆ ನಮ್ಮ ಜನಪದರು ತಮ್ಮ ಅನುಭವವನ್ನ ಒಂಚೂರು ಪ್ರಾಸ ಮಾಡಿ ಹೇಳ್ಬಿಟ್ರು, ಎಷ್ಟು ಸುಂದರವಾದಂಥ ನುಡಿಗಟ್ಟುಗಳು ತಯಾರಾದವು, ಅಥವಾ ವಚನಗಳು ತಯಾರಾದವು, ಅಥವಾ ಜನಪದ ಗೀತೆಗಳು ತಯಾರಾದವು. ಅವರೇನು ಕೂತ್ಕೊಂಡು ಸಾಹಿತ್ಯ ಅಂತ ಬರೀಲಿಲ್ಲ,
ಯೋಚನೆ ಮಾಡಲಿಲ್ಲ. ಬಟ್ ಜೀವನ ಪ್ರತಿಯೊಂದು ಕಾರ್ಯವನ್ನ ಮಾಡುವಾಗ ಚೈತನ್ಯಶೀಲವಾಗಿ ಹೇಗೆ ಮಾಡಬಹುದು ಅನ್ನುವುದನ್ನ ಅವರು ಅದರಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬಿಟ್ರು. ಆಗ ಕಾರ್ಯದ ಒತ್ತಡವೂ ಆಗ್ಲಿಲ್ಲ ಅವ್ರಿಗೆ, ಅದು ಹೊರೆ ಅನ್ನಿಸ್ಲಿಲ್ಲ. ಜೊತೆಗೆ ಇವತ್ತು ನಮಗೆ ಅವರ ಜೀವನದಿಂದ ಎಷ್ಟೆಲ್ಲ ಪಾಠಗಳು ಸಿಗುವಂತಾಯ್ತು. ಆದ್ರಿಂದ ಈ ರೀತಿಯಾಗಿ ಮನುಷ್ಯ ತಾನು ಮಾಡುವ ಪ್ರತಿಯೊಂದು ಕಾರ್ಯವನ್ನ ಕುಶಲತಾಪೂರ್ಣವಾಗಿ ಮಾಡ್ತಾ ಹೋದಾಗ ಇಟ್ ಈಸ್ ಆಲ್ಸೋ ಸ್ಪೆಷಲ್ ಅಂತ. ಅವ್ನ್ ಕಸ ಗುಡಿಸೋ ಕೆಲಸನೇ ಇರ್ಬೋದು. ಹೇಗೆ ವಿಶ್ವೇಶ್ವರ ಏನಾರು ಹೇಳ್ತಾರೆ, ನೀನ್ ಮಾಡುವ ಕೆಲಸ ದೊಡ್ಡದು ಸಣ್ಣದು ಅಂತಿಲ್ಲ, ಅದನ್ನ ನೀನ್ ಎಷ್ಟು ಚೆನ್ನಾಗಿ ಮಾಡ್ತೀಯಾ ಅನ್ನೋದರ ಮೇಲೆ ನಿನಗೆ ಮುಂದಿನ ಅವಕಾಶಗಳು ತೆರೆದುಕೊಳ್ತವೆ ಅಂತ. ಆದ್ರಿಂದ ನಾವು ಮಾಡುವ ಕಾರ್ಯವನ್ನ ಕುಶಲತಾಪೂರ್ಣವಾಗಿ ಮಾಡಿದಾಗ, ಆಸಕ್ತಿಯಿಂದ ಮಾಡಿದಾಗ, ಅದು ಸಣ್ಣದು ದೊಡ್ಡದು ಇಲ್ಲ, ಕಾರ್ಯನೇ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ನಾವು ಮಾಡುವ ಪ್ರತಿಯೊಂದು ಕರ್ಮ ಅದು ಕಲೆಯಾಗುತ್ತೆ, ಆರ್ಟ್ ಆಗುತ್ತೆ. ಆ ರೀತಿ ಕಲಾತ್ಮಕವಾಗಿ ಕೆಲಸ ಮಾಡಿದಾಗ ಆ ಕೆಲಸ ನಮ್ಗೆ ಬೋರ್ ಕೊಡೋದಿಲ್ಲ, ಅಥವಾ ಆ ಕೆಲಸ ಹೊರೆ ಅಂತ ಅನ್ಸೋದಿಲ್ಲ. ಇವತ್ತು ನಾವೇನ್ ನೋಡ್ತಿದೀವಿ, ಸತ್ಕೊಂಡ್ ಮಾಡ್ತಿದೀವ್ರಿ ಅನ್ನುವಂಥ ಮನೋಭಾವ ಏನಿದೆ ಸಮಾಜದಲ್ಲಿ, ಅದು ಕಡಿಮೆ ಆಗುತ್ತೆ. ಈ ಉದ್ದೇಶ. ಆದ್ರಿಂದಲೇ ಪರಮಾತ್ಮ ನಮ್ಗೇನ್ ಹೇಳುವುದು ಅಂದ್ರೆ, ಹಿಂದೊಮ್ಮೆ ಈ ಸಮಾಜದಲ್ಲಿ ಸರ್ವಗುಣ ಸಂಪನ್ನರು 16 ಕಲಾ ಸಂಪೂರ್ಣರು ಆದ ದೇವತೆಗಳಿದ್ರು ಅಲ್ವಾ. ದೇವತೆಗಳು ನಮ್ಮ ಹಾಗೆ ಕೈಕಾಲು ಕಿವಿ ಮೂಗಿ ಬಾಯಿ ಇರುವಂತವರು ಮನುಷ್ಯರೇ, ಆದ್ರೆ ಅವರಲ್ಲಿ ದೈವತ್ವ ಇತ್ತು, ದೈವಿ ಗುಣಗಳಿದ್ವು. ಆ ದೈವಿ ಗುಣಗಳು ಅವರು ಅದನ್ನ ಅಪ್ಲೈ ಮಾಡ್ಕೊಳ್ತಿದ್ರು. ವರ್ಚ್ಯೂಸ್ ಒಂದು ಅಪ್ಲೈಡ್ ಸೈನ್ಸ್ ಆಗಿತ್ತು. ಸುಮ್ಮನೆ ನಾವಿವತ್ತು ಪಾಠ ಮಾಡುವುದಕ್ಕೆ ಮೌಲ್ಯಗಳು ಇಟ್ಕೊಂಡ ಹಾಗೆಲ್ಲ. ಅದರಿಂದಾಗಿ ನಾವಿವತ್ತು ಪ್ರತಿಯೊಂದು ಅವರ ಕರ್ತವ್ಯಗಳನ್ನು ನೆನಪು ಮಾಡ್ತೇವೆ, ಪೂಜಿಸ್ತೇವೆ ದೇವತೆಗಳನ್ನ. ಯಾಕೆಂದ್ರೆ ಪೂಜಿಸುವಷ್ಟು ಅವರ ಒಂದೊಂದು ಕರ್ಮ ಶ್ರೇಷ್ಠವಾಗಿಷ್ಟು ಅಂತ. ಇವತ್ತು ನೋಡಿ, ನಾವು ಸಿಂಪಲ್ ಆಗಿ ಹೇಳುವುದಾದ್ರೆ, ಒಂದು ಕಾಲದ ಭಗವದ್ಗೀತೆಯು ಇಬ್ಬರ ಮಧ್ಯದ ಸಂವಾದ, ಮಾತು, ಭಾಷಣ ಅನ್ನಿ, ಡಯಲಾಗ್ ಅನ್ನಿ. ಬಟ್ ನಾವು ಅದನ್ನ ತಲೆತಲಾಂತರಗಳಿಂದ ಎಷ್ಟು ಪೂಜ್ಯ ದೃಷ್ಟಿಯಿಂದ ನೋಡ್ತಿದ್ದೇವೆ. ಯಾಕೆಂದ್ರೆ ಅದೊಂದು ಅದ್ಭುತವಾಗಿ ಮೂಡಿ ಬಂತು ಅಂತ ನಮ್ಗೆ ಅನ್ನಿಸ್ತಿದೆ. ಬಹುಶಃ ಅವತ್ತವರು ನ್ಯಾಚುರಲ್ ಆಗಿ ಮಾತಾಡಿದ್ರು ಅಂತ ಅನ್ಕೊಳ್ಳಿ. ಆ ಸಂವಾದ ಇವತ್ತು ನಮಗೆ ಎಷ್ಟು ಉಪಯುಕ್ತವಾಗ್ತಿದೆ ಅಂದ್ರೆ, ಅವರು ಆ ವಾಕ್ಶಕ್ತಿಯನ್ನ ಒಂದು ಕಲೆಯನ್ನಾಗಿ ಮಾರ್ಪಡಿಸಿದಂತ ಒಂದು ಸನ್ನಿವೇಶ ಅಲ್ವಾ. ಆದ್ರಿಂದ ನಾವು ನಮ್ಮ ಮನುಷ್ಯನಲ್ಲಿರುವಂತಹ ಎಲ್ಲ ಕುಶಲತೆಯನ್ನ ಅಥವಾ ಮನುಷ್ಯನ ಎಲ್ಲ ಚಿಂತನೆಗಳನ್ನ ಕುಶಲತಾಪೂರ್ಣವಾಗಿ ಮಾಡುವಂಥದ್ದು. ಈಗ ವೀಣಕ್ಕ, ನೀವು ಹೇಳಿದ್ರಿ 16 ಕಲಾ ಸಂಪೂರ್ಣ ಅಥವಾ 16 ಕಲಾ ಸಂಪೂರ್ಣ ಅಂತದ್ದು ಏನು ಹೇಳ್ತೀವಿ ಅಂತ ಹೇಳಿ ಅಂತ. ಈಗ ಆ 16 ಕಲೆಗಳು ಅಂತಂದ್ರೆ ಯಾವ್ಯಾವುದನ್ನ ನೀವು 16 ಕಲೆ ಅಂತ ತಗೊಳ್ತೀರಾ? ವಿಶೇಷವಾಗಿ ಹಾಗೆ ನೋಡಿದ್ರೆ ಕಲೆಗಳು ನಮ್ಮ ಹಿಂದಿನ ಪುರಾಣಗಳಲ್ಲೆಲ್ಲ 64 ಕಲೆಗಳು, ಅದನ್ನ ಕೇಳಿದ್ದೆ ನಾನು. ಅದಕ್ಕೆ ಈ 16 ಕಲೆ ಅಂದ್ರೆ ವಿಶೇಷವಾಗಿ 64 ಕಲೆಗಳ ವರ್ಣನೆ ಬರುತ್ತೆ. ಆದ್ರೆ ವಿಶೇಷವಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಮಗೆ ಪರಮಾತ್ಮನ ಶಿಕ್ಷಣದಲ್ಲಿ ನಾವೇನ್ ದೇವತೆಗಳ ವರ್ಣನೆ ಕೇಳ್ತೇವೆ, 16 ಕಲಾ ಸಂಪೂರ್ಣ ಅಂತ. ಚಂದ್ರ 16 ಕಲೆಗಳು, ಚಂದ್ರನದು ಅಂತ ಬರುತ್ತೆ. ಆ ರೀತಿಯಾಗಿ ನಾವು ಸಾಮಾನ್ಯವಾಗಿ ಮಾತಾಡುವಾಗ 16 ಆಣೆ ಸತ್ಯ ಅಂತ ಹೇಳ್ತಾರೆ. ಈ ಎಲ್ಲ ಅರ್ಥದಲ್ಲಿ 16 ಕಲೆಗಳನ್ನ ಒಂದು ಸ್ವಲ್ಪ ಮಟ್ಟಿಗೆ ನಾವು ಎಲ್ಲವನ್ನ ಸ್ವಲ್ಪ ಕೂಡಿಸಿ ಏನಿರ್ಬೇಕು ಒಬ್ಬ ಪರಿಪೂರ್ಣ ಮನುಷ್ಯನಲ್ಲಿ ಅಥವಾ ದೈವತ್ವ ಅಂತ ಹೇಳ್ಬೇಕಾದ್ರೆ ಯಾವ್ಯಾವ ಕಲೆಗಳಿದ್ರೆ ಚಂದ ಅನ್ನೋದನ್ನ ವಿಚಾರ ಮಾಡಿ ಕೆಲವು ಮುಖ್ಯವಾಗಿ ಮನುಷ್ಯನ ವ್ಯವಹಾರಗಳಿಗೆ ಅನುಸಾರ ಕೆಲವು ಮುಖ್ಯ. ಫಾರ್ ಎಕ್ಸಾಂಪಲ್, ಈಗ ಎಲ್ಲರನ್ನೂ ಮಿತ್ರರನ್ನಾಗಿ ಮಾಡುವುದು ಒಂದು ಕಲೆ. ಯಾಕೆಂದ್ರೆ ಮನುಷ್ಯ ಜೀವನಕ್ಕೆ ಮಿತ್ರನ ಪಾತ್ರ ಮನುಷ್ಯ ಜೀವನದಲ್ಲಿ ಬಹಳಷ್ಟು ಇರುತ್ತೆ. ಆ ಸರ್ವರನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವ ಕಲೆಯಲ್ಲಿ ನಮ್ಗೆ ಏನೇನ್ ಬೇಕು ಅದೊಂದು. ಆಮೇಲೆ ವ್ಯವಹಾರ ಅಂತೂ ಮನುಷ್ಯನ ಸಹಜ ಧರ್ಮ. ಆ ವ್ಯವಹಾರದ ಜೊತೆಗೆ ಲೋಕರಂಜನೆ. ನಾವು ವ್ಯವಹಾರ ಮಾಡ್ತಾ ಮಾಡ್ತಾ ಎಷ್ಟೋ ಸಲ ನಮ್ಮನ್ನು ನಾವು ಮರ್ತು ಬಿಡ್ತೇವೆ. ಹಾಗಾಗದೆ ಹಾಗೆ ಅದೆರಡನ್ನು ಮಿಕ್ಸಪ್ ಮಾಡ್ಕೊಂಡು ಹೋಗೋದು ಹೇಗೆ, ತನ್ನ ಸ್ವಾಸ್ಥ್ಯವನ್ನ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳೋದು ಹೇಗೆ, ಸ್ವಾಸ್ಥ್ಯ ಕಲೆ ಅಂದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್, ಆಲ್ರೌಂಡ್ ಹೆಲ್ತ್ ಅಂತ ನಾವೇನು ಹೇಳ್ತೇವೆ, ಹೋಲಿಸ್ಟಿಕ್ ಹೆಲ್ತ್, ಅದ್ರ ಬಗ್ಗೆ ಗಮನ ಕೊಡುವಂಥದ್ದು. ಜೊತೆಗೆ ಜೀವನದುದ್ದಕ್ಕೂ ಕಲಿತಾ ಮತ್ತೆ ಕಲಿಸ್ತಾ ಹೋಗುವುದು, ಅದು ಒಂದು ಕಲೆ. ಹಾಗೆ ಮಾತನಾಡುವುದು ಒಂದು ಕಲೆ, ಪತ್ರ ಬರೆಯುವುದು ಒಂದು ಕಲೆ, ಹಾಗೆ ಸಂಘಟನೆ ಮಾಡುವುದು ಒಂದು ಕಲೆ. ಕೆಲವರು ಸಂಘಟನೆ ಮಾಡ್ತಾರೆ, ಅವರಿಗೆ ನೇತೃತ್ವ ಮಾಡೋದಕ್ಕೆ ಬರುವುದಿಲ್ಲ, ಮುಂದಾಳತ್ವ. ಆದ್ರಿಂದ ಮುಂದಾಳತ್ವ ಅಥವಾ ಲೀಡರ್ಶಿಪ್ ಒಂದು ಆರ್ಟ್, ಅದು ಒಂದು ಸಹ ಒಂದು ಕಲೆ ಆಗುತ್ತೆ. ಅದ್ರ ಜೊತೆಗೆ ನಾವು ವಿಚಾರ ಮಾಡ್ತಾ ಹೋದಾಗ ತುಂಬ ಅಗತ್ಯವಾಗಿ ನಾವು ಕಾಣುವಂಥದ್ದೇನು ಇವತ್ತಿನ ಸಮಾಜದಲ್ಲಿ ಅಂದರೆ, ಬಹಳಷ್ಟು ವೇಸ್ಟ್ ಆಗ್ತಾ ಇರ್ತದೆ ನಮ್ಮ ಜೀವನದಲ್ಲಿ. ಕಸ ವೇಸ್ಟ್, ಕಸದಿಂದ ರಸ ಮಾಡುವುದು ಹೇಗೆ, ವ್ಯರ್ಥವನ್ನ ಸಮರ್ಥವನ್ನಾಗಿ ಮಾಡ್ಕೊಳ್ಳೋದು ಹೇಗೆ, ಅದು ಒಂದು ಕಲೆ ಅಂತ ಪರಿಗಣಿಸಲ್ಪಡುತ್ತೆ. ಈ ರೀತಿಯಾಗಿ ನಾನೀಗೊಂದು 6-7-8 ಮೆನ್ಷನ್ ಮಾಡಿದೆ. ಈ ರೀತಿಯಾಗಿ 16 ಕಲೆಗಳು. ಅಂದ್ರೆ ಈಗ ಮನುಷ್ಯ
ಎಷ್ಟೋ ಸಲ ನಾವು ಮಾಡಿದ ಮೇಲೆ ಕರ್ಮ ಮಾಡಿದ ಮೇಲೆ ಅದರಿಂದ ನಿರ್ಲಿಪ್ತರಾಗುವುದಕ್ಕೆ ಬರುವುದಿಲ್ಲ ನಮಗೆ. ಕಾರ್ಯ ತುಂಬಾ ಚೆನ್ನಾಗಿ ಮಾಡಿಬಿಡ್ತೇವೆ, ಆ ಕಾರ್ಯದ ರಿಸಲ್ಟ್ಗೆ ಅಂಟ್ಕೊಂಡ್ಬಿಟ್ಟು ಜೀವನದುದ್ದಕ್ಕೂ ಕೊರಿರ್ತಾ ಇರ್ತೇವೆ. ಅದು ಒಂದು ಕಲೆ. ಕಾರ್ಯ ಮಾಡುವುದು ಇಮಿಡಿಯೇಟ್ಲಿ ಅದರಿಂದ ನಿವೃತ್ತರಾಗುವುದು ಹೇಗೆ, ಅದನ್ನು ನಾವೇನು ಕೇಳ್ತೇವೆ, ಕರ್ಮಣ್ಯವಾಧಿಕಾರಸ್ಥೆ. ಬಹಳ ಚರ್ಚೆಗೆ ಒಳಪಡುವಂತಹ ವಿಷಯ ಇದು, ಕರ್ಮಣ್ಯವಾಧಿಕಾರಸ್ಥೆ. ಬಟ್ ಪ್ರಾಕ್ಟಿಕಲಿ ನಾವು ಅದನ್ನು ಮಾಡೋಕ್ಕಾಗ್ತಿದ್ಯಾ? ಸಿಂಪಲ್ ದಾರಿಗಳೇನು ಅದ್ರ ಬಗ್ಗೆ ವಿಶೇಷವಾಗಿ ನಾವು ಇದರಲ್ಲಿ ವಿಚಾರ ಮಾಡುವಂತ ಉದ್ದೇಶವನ್ನ, ಅಂದ್ರೆ ಒಟ್ಟಾರೆ ನಮ್ಮ ಜೀವನದ ಅದ್ರ ಬಗ್ಗೆ ನಾವಿವತ್ತು ಅಂದ್ರೆ ಈಗ 16 ಕಲೆಗಳಲ್ಲಿ ಈ ಎಲ್ಲ ಓವರ್ ಆಲ್ ಆಗಿ ವಿಚಾರ ಮಾಡುವುದು ಒಂದು ಕಲೆ, ನಿರ್ಣಯ ಮಾಡುವುದು ಒಂದು ಕಲೆ. ನಾವು ವಿಚಾರ ಮಾಡ್ತಾ ಹೋದ್ರೆ ನಿಲ್ಲಿಸುವುದೇ ಇಲ್ಲ. ಆಮೇಲೆ ಹೆಚ್ಚಾಗಿ ನಾವು ನಿರ್ಣಯ ಮಾಡುವಾಗ ನಮ್ಮ ನಿರ್ಣಯ ನಾವೇ ತೆಗೆದುಕೊಳ್ಬೇಕು ಅನ್ನೋದನ್ನ ಮರ್ತು ಬಿಡ್ತೇವೆ, ಬೇರೆಯವರಿಗೆ ಬಹಳ ನಿರ್ಣಯಗಳನ್ನ ಕೊಡ್ತೇವೆ. ಈ ತೆರನಾಗಿ ಇವೆಲ್ಲ ಕಲೆಗಳನ್ನ ನಾವು ಚಿಂತನೆ ಮಾಡ್ತಾ ಹೋಗುವಂತ ಉದ್ದೇಶವನ್ನ ಇಟ್ಕೊಂಡು ನಾವು ಜೀವನದಲ್ಲಿ, ಅಂದ್ರೆ ಕಲೆ ಅಂದ್ರೆ ಅದೊಂದು ಪಟ್ಟಿಯಾಗಿ ಮಾಡಿಕೊಂಡು ದಿನ ಓದ್ಕೊಂಡು ಆ ರೀತಿಯಾಗಿ ಎಲ್ಲ, ಪ್ರತಿಯೊಂದ್ಸಲ ಅಟೆನ್ಷನ್ ಇಟ್ಕೊಂಡು ನಾವು ಆ ಪ್ರತಿಯೊಂದು ನಮ್ಮ ಕರ್ಮವನ್ನ ಹೇಗೆ ಕುಶಲತಾಪೂರ್ಣವಾಗಿ ಮಾಡಬಹುದು ಅನ್ನೋದರ ಬಗ್ಗೆ, ಅದಕ್ಕೆ ಇಂಪಾರ್ಟೆಂಟ್ ಆಗಿರುವ ಕೆಲವು ವಿಚಾರಗಳಿಗೆ ಟಿಪ್ಸ್ ಅನ್ನ ನಾವೇನೇನು ಇಟ್ಕೋಬಹುದು ಅನ್ನೋದನ್ನು ಸಹ ವಿಚಾರ ಮಾಡ್ತಾ ಹೋದಾಗ ಮನುಷ್ಯ ಕಲಾಪೂರ್ಣನಾಗೋದಕ್ಕೆ ಸಾಧ್ಯ ಅಂತ. ಅದೇ ಈಗ ನೀವು ಹೇಳ್ತಾ ಇರೋದು, ಈ ಕಲೆಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಇದು ಎಲ್ಲೋ ಓದಿ ತಿಳ್ಕೊಳ್ಳೋದು ಮಾಡೋದು ಅಂತ ಅಲ್ಲ, ನಮ್ಮ ಜೀವನದಲ್ಲಿ ನಾವು ಈ ಕಲೆಗಳನ್ನು ಅಳವಡಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ನಾವೇ ಮನುಷ್ಯತ್ವದಿಂದ ದೈವತ್ವದೆಡೆಗೆ ಸಾಗಕ್ಕೆ ಒಂದು ದಾರಿ ಆಗುತ್ತೆ ಅಂಥೇಳಿ. ಹಾಗಾದರೆ ಈಗ ಇವತ್ತಿನ ದಿವಸ ನೀವು ಯಾವುದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತೀರಿ? ಮುಖ್ಯವಾಗಿ ಈ ಕಲೆಗಳಲ್ಲಿ, ಈಗ 16 ಕಲೆಗಳು ಅಂತ ಹೇಳ್ತೀರಿ, ಇವತ್ತಿನ ಒಂದು ಟಾಪಿಕ್ ಆಗಿ ವಿಷಯವಾಗಿ ನೀವು ಯಾವ್ಯಾವ ಒಂದು ಕಲೆಗಳನ್ನು ಇಟ್ಕೊಂಡಿದ್ದೀರಿ? ಇವತ್ತಿನ ದಿನ ವಿಶೇಷವಾಗಿ ನಾವು ಸರ್ವರನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವಂತಹ ಕಲೆಯ ಬಗ್ಗೆ ಚಿಂತನೆ ಮಾಡೋಣ. ಭಾಳ ಒಳ್ಳೆ ಕಲೆ. ಯಾಕೆಂದ್ರೆ ನಾವು ಸಮಾಜದಲ್ಲಿ ಕೇಳಿದ್ದೇವೆ, ಅನೇಕ ಸಂಬಂಧಗಳಿದೆ ಮನುಷ್ಯನಿಗೆ. ಅನೇಕ ಸಂಬಂಧಗಳಲ್ಲಿ ಕೆಲವು ದೈವದತ್ತವಾಗಿ ಬಂದಿರುವ ಸಂಬಂಧಗಳು, ಮತ್ತೆ ಕೆಲವು ರಕ್ತ ಸಂಬಂಧಗಳು ಅಂತ ಹೇಳ್ತೇವೆ, ಮತ್ತೆ ಕೆಲವು ವ್ಯಾವಹಾರಿಕ ಸಂಬಂಧಗಳಿದೆ ನಮಗೆ. ಆದರೆ ಈ ಎಲ್ಲ ಸಂಬಂಧಗಳ ಮಧ್ಯೆ ಹೋಲಿಕೆ ಇಲ್ಲದ ಒಂದು ಅಪೂರ್ವವಾದ ಸಂಬಂಧ ಅದು ಮಿತ್ರನದು ಅಲ್ವಾ? ಸ್ನೇಹ. ಖಂಡಿತವಾಗಿಯೂ. ಅದರಿಂದ ಇವತ್ತು ಸಮಾಜದಲ್ಲಿ ಅಷ್ಟು ಸುಲಭಕ್ಕೆ ಯಾರು ಮಿತ್ರರು ಸಿಗೋದಿಲ್ಲ. ಆ ಸಿಕ್ಕ ಮಿತ್ರರನ್ನೆಲ್ಲ ಸ್ವೀಕರಿಸೋಕ್ಕೂ ಆಗೋದಿಲ್ಲ ಅಂತ ಸಂದಿಗ್ಧದಲ್ಲಿದ್ದೇವೆ ನಾವು ಈ ಸಮಯದಲ್ಲಿ. ಆದರೆ ಸರ್ವರನ್ನೂ ಮಿತ್ರರನ್ನಾಗಿ ಮಾಡಿಕೊಳ್ಳುವ ಕಲೆ ಮನುಷ್ಯ ಜೀವನಕ್ಕೆ ಬಹಳ ಅಗತ್ಯ. ಅವನ ವ್ಯಕ್ತಿತ್ವದ ಪರಿಪೂರ್ಣತೆಗೆ, ವ್ಯಕ್ತಿತ್ವದ ಸರ್ವತೋಮುಖ ಅಭಿವೃದ್ಧಿಗೆ ಮನುಷ್ಯನಲ್ಲಿ ಮಿತ್ರತ್ವವನ್ನು ಬೆಳೆಸಿಕೊಳ್ಳುವಂಥ ಕಲೆ. ಈ ಕಲೆಯ ಒಂದು ಬೆಳವಣಿಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ, ಮನುಷ್ಯ ಸ್ನೇಹಜೀವಿ, ಮನುಷ್ಯ ಒಂಟಿಯಾಗಿರುವುದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ನಾವಿವತ್ತು ಸನ್ಯಾಸಿಗಳನ್ನೇ ತೆಗೆದುಕೊಳ್ಳಿ, ಸಂಸಾರಿಗಳನ್ನೇ ತೆಗೆದುಕೊಳ್ಳಿ, ಅಲ್ಲಿಯೂ ನಾವು ಸ್ನೇಹಿತರನ್ನ ಕಾಣ್ತೇವೆ ಅಲ್ವಾ? ಸ್ನೇಹ ಎಲ್ಲರಿಗೂ ಬೇಕಾದದ್ದು. ಆದ್ರಿಂದ ಇವತ್ತು ಮನುಷ್ಯ ತನ್ನಲ್ಲಿ ಆ ಮಿತ್ರತ್ವವನ್ನು ಬೆಳೆಸ್ಕೊಳ್ಬೇಕಾದ್ರೆ ಬಹಳ ಸುಂದರವಾದ ಪ್ರೋಬ್ಸ್ ಎಲ್ಲ ಇದೆ. ಅದ್ರ ಬಗ್ಗೆ ನಾವು ಕೇಳಿದ್ದೇವೆ, ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಕೇಳಿದ್ದೇವೆ. ಅದರಿಂದ ಇವತ್ತು ಪೌರಾಣಿಕವಾಗಿ ಕೃಷ್ಣಾರ್ಜುನರ ಸ್ನೇಹ, ಕೃಷ್ಣ ಸುಧಾಮನ ಸ್ನೇಹ ಬಹಳ ಒಂದು ಎತ್ತರದ ಸ್ನೇಹಕ್ಕೆ ಒಂದು ಅದ್ಭುತವಾದ ಉದಾಹರಣೆಯಾಗಿ ನಿಲ್ಲುತ್ತೆ. ಬಟ್ ಇವತ್ತಿನ ಸಮಾಜದಲ್ಲಿಯೂ ಜೀವಕ್ಕೆ ಜೀವ ಕೊಡುವಂತಹ ಗೆಳೆಯರು ನಮಗೆ ಇದ್ದಾರೆ. ಸಮಾಜದ ಇಷ್ಟು ಅಂದ್ರೆ ನೆಗೆಟಿವಿಟಿಯ ಮಧ್ಯೆಯೂ ಸಕಾರಾತ್ಮಕವಾದಂತಹ ಕೆಲವು ಇಂಥ ದೃಶ್ಯಾವಳಿಗಳು ನಮಗೆ ಆಗಾಗ ಕಾಣುವುದಕ್ಕೆ ಸಿಗ್ತಾ ಇರುತ್ತೆ. ಆದ್ರಿಂದ ಈ ದಿಶೆಯಲ್ಲಿ ಇವತ್ತು ಆಗ್ಬೇಕಾಗಿದೆ ಏನು ಅಂದ್ರೆ, ಒಂದು ಏನಾಗ್ಬಿಡುತ್ತೆ ಅಂದ್ರೆ, ಮನುಷ್ಯ ಜೀವನದ ಒಂದು ಹಂತದವರೆಗೆ, ವಿದ್ಯಾರ್ಥಿ ಜೀವನ ಅಂದ್ಕೊಳ್ಳಿ, ಆ ಹಂತದವರೆಗೆ ತುಂಬಾ ತುಂಬಾ ಫ್ರೆಂಡ್ಸ್ 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 ಅಂತ ಅನ್ಕೊಳ್ಳೋನು. ಆಮೇಲೆ ತಾನೊಂದು ಹಂತವನ್ನು ದಾಟಿದ ಮೇಲೆ ಆ ಫ್ರೆಂಡ್ಸ್ ಅನ್ನ ಕೆಲವೊಮ್ಮೆ ಬಳಸ್ಕೊಳ್ತಾನೆ, ಕೆಲವೊಮ್ಮೆ ಸಾರ್ಥಕವಾಗಿ ಬಳಸ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಫ್ರೆಂಡ್ಶಿಪ್ ಕಟ್ ಆಗುವ ಚಾನ್ಸಸ್ ಬಹಳ ಇರುತ್ತೆ. ಅಂದ್ರೆ ಇವತ್ತು ಫ್ರೆಂಡ್ಶಿಪ್ ಅನ್ನುವುದು ಯಾವ ಒಂದು ತಳಹದಿಯ ಮೇಲೆ ನಿಲ್ಬೇಕು ಅನ್ನುವುದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಮತ್ತು ನಮಗೆ ಯಾಕೆ ಅಗತ್ಯ ಫ್ರೆಂಡ್ಸ್, ಯಾಕೆ ಅಗತ್ಯ ಅಂತ ನಾವಿವತ್ತು ಕೇಳಿದ್ದೇವೆ, ಆತ್ಮನಿಗೆ ಆತ್ಮನೇ ಶತ್ರು, ಆತ್ಮನಿಗೆ ಆತ್ಮನೇ ಮಿತ್ರ ಅಂತ. ಇದೊಂದು ಆಧ್ಯಾತ್ಮಿಕ ಚಿಂತನೆ. ಆತ್ಮನಿಗೆ ಆತ್ಮನೇ ಶತ್ರು ಯಾವಾಗ ಆಗ್ತಾನೆ ಅಂದ್ರೆ, ಮನುಷ್ಯ ತನ್ನಲ್ಲಿರುವಂತಹ ದುರ್ಗುಣಗಳನ್ನ ತಾನು ಅರ್ಥ ಮಾಡ್ಕೊಳ್ಳದೆ ಹೋದಾಗ ತನಗೆ ತಾನೇ ಶತ್ರುವಾಗ್ಬಿಡ್ತಾನೆ ಅವನು. ಆದ್ರಿಂದ ಒಂದು ನಾವಿಲ್ಲಿ ಮಿತ್ರತ್ವದ, ಸರ್ವರನ್ನು ಮಿತ್ರರಾಗಿಸಿಕೊಳ್ಳುವುದನ್ನ ಕಲೆಯಾಗಿ ಬೆಳೆಸ್ಕೊಳ್ಬೇಕಾದ್ರೆ ಅಗತ್ಯವಾಗಿ ಆ ಮನುಷ್ಯನಿಗೆ ಮೊದಲು ಸೆಲ್ಫ್ ರೆಸ್ಪೆಕ್ಟ್ ಅಂತೂ ಬೇಕೇ ಬೇಕು.
ಎರಡನೇದು ನಿಷ್ಕಲ್ಮಶವಾಗಿ ನಿಸ್ವಾರ್ಥವಾಗಿ ಬೇರೆಯವರನ್ನ ಪ್ರೀತಿಸುವಂತಹ ಒಂದು ಕಲೆ. ನಿಷ್ಕಲ್ಮಶ ಪ್ರೇಮ ಇವತ್ತು ತುಂಬಾ ಬರಗಾಲ ಬಂದ್ಬಿಟ್ಟಿದೆ ಅದಕ್ಕೆ. ಒಂದು ದೈಹಿಕ ಆಕರ್ಷಣೆ ಪ್ರೇಮವಾಗ್ಬಿಟ್ಟಿರುತ್ತೆ, ಇಲ್ಲ ಸ್ವಾರ್ಥಪರವಾದ ಪ್ರೇಮ ಅಥವಾ ಸ್ನೇಹ ಇರುತ್ತೆ, ಅಥವಾ ಸಮ್ ಗೋಲ್ ಓರಿಯೆಂಟೆಡ್ ಪ್ರೇಮ ಇರುತ್ತೆ. ನಾನು ನಿಮ್ಮನ್ನ ಸ್ನೇಹಿತ ಮಾಡ್ಕೊಂಡಿದ್ದೇನೆ ಅಂದ್ರೆ ಸಮ್ ನಿರ್ದಿಷ್ಟವಾದ ಏನೋ ಒಂದು ಉದ್ದೇಶ ಇಟ್ಕೊಂಡು ಆ ರೀತಿ ಎಲ್ಲ ಎಲ್ಲಗಳನ್ನ ಮೀರಿದಂತಹ ಸ್ನೇಹ ಇದೆಯಲ್ಲ. ಎಲ್ಲೋ ಒಂದ್ ಕಡೆ ಕವಿ ತುಂಬಾ ಸುಂದರವಾಗಿ ಹೇಳ್ತಾನೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಂತ ಸುಂದರವಾದ ಮಾತು. ಆ ಸ್ನೇಹ ಇರಬೇಕಾದ್ರೆ ಇಲ್ಲಿ ಆ ಕವಿಯ ಈ ಕಥನದಲ್ಲಿ ಅನೇಕ ವಿಚಾರಗಳು ಬಂದೋಯ್ತು. ಅಂದ್ರೆ ಇಂಪಾರ್ಟೆಂಟ್ ಏನು, ನಿಷ್ಕಲ್ಮಶವಾದ ಪ್ರೀತಿ ಬೇಕು, ಮತ್ತೆ ಸ್ಪಷ್ಟತೆ ಇರಬೇಕು. ಹಾಗೆ ಸ್ನೇಹ ನಮ್ಮಲ್ಲಿ ಡೆವಲಪ್ ಆಗಬೇಕಾದ್ರೆ ನಮಗೆ ಬೇಕಾದ ಒಂದು ಕ್ವಾಲಿಟಿ, ಸ್ವಲ್ಪ ಮನುಷ್ಯ ಒಂದು ಹಂತದಲ್ಲಿ ತ್ಯಾಗ ಮಾಡಬೇಕಾಗುತ್ತೆ. ಆ ತ್ಯಾಗವಿಲ್ಲದ ಸ್ನೇಹ ಬಹಳ ದಿನ ಉಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ಪವಿತ್ರವಾದ ಸ್ನೇಹ, ಸ್ವಚ್ಛವಾದ ಸ್ನೇಹ ಬೇಕು ಅಲ್ಲಿ. ವಿಶೇಷವಾಗಿ ಈ ಒಂದು ಮಿತ್ರತ್ವವನ್ನು ನಿಭಾಯಿಸ್ಬೇಕಲ್ಲ. ಈಗ ಸ್ನೇಹಿತರನ್ನಾಗಿ ಮಾಡ್ಕೊಂಡ್ಬಿಟ್ವಿ ನಾವು, ಆದ್ರೆ ಆ ಸ್ನೇಹ ನಿಭಾಯಿಸ್ಬೇಕು ಅಂದಾಗ ಈ ಕೆಲವು ಕ್ವಾಲಿಟೀಸ್ ಬೇಕೇ ಬೇಕು. ಒಂದು ಹೊಂದಿಕೊಳ್ಳುವಂಥದ್ದು ಅನ್ಸರ್, ಅದರ ಜೊತೆಗೆ ಎದುರಿನವರ ವ್ಯಕ್ತಿತ್ವವನ್ನ ಗೌರವಿಸುವಂತಹ ಮನೋಭಾವ ಇದ್ದಾಗ ಮಾತ್ರ ಸ್ನೇಹ ಕಂಟಿನ್ಯೂ ಆಗುತ್ತೆ. ನಾವೇನಾದ್ರೂ ನಮಗಿಂತ ಕಡಿಮೆ ಇದ್ದವ್ರನ್ನಷ್ಟೇ ಸ್ನೇಹಿತರು ಅಂತ ಅನ್ಕೊಳ್ತೇವೆ. ನಾ ಹೇಳ್ದಂಗೆ ನೀ ಕೇಳಿದ್ರೆ ಮಾತ್ರ ನನ್ನ ಸ್ನೇಹಿತೆ ಆಗ್ತೀಯಾ ಅಂತ ಅನ್ಕೊಂಡ್ರೆ ಆ ಸ್ನೇಹ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯವಾಗುವುದಿಲ್ಲ ಸಮಾಜದಲ್ಲಿ. ಜೊತೆಗೆ ನಿಕಟವಾದ ಸ್ನೇಹ ಇರಬೇಕು. ಸ್ನೇಹದಲ್ಲಿ ನಾವೇನು ಹೇಳ್ತೇವೆ ಅಂದ್ರೆ ಒಂದು ರೀತಿಯ ಪರಸ್ಪರರಲ್ಲಿ ಹಾಲು ಸಕ್ಕರೆ ಅಥವಾ ಹಾಲು ಜೇನು ಹೇಗೆ ಸೇರಿ ಹೋಗಿರುತ್ತೆ ಆ ರೀತಿಯ ಸುಮಧುರತೆ ಇರಬೇಕು. ನಾವಿವತ್ತು ಎಷ್ಟೋ ವರ್ಷಗಳ ಕಾಲ ಆ ರೀತಿ ಸ್ನೇಹಿತರಾಗಿರೋರನ್ನ ಸಮಾಜದಲ್ಲಿ ನೋಡ್ತೇವೆ. ಆದ್ರಿಂದ ಅಲ್ಲಿ ಕೇವಲ ಸಂಪರ್ಕ ಇರಬೇಕು ಇರಬಾರ್ದು ಅನ್ನೋದು ಸೆಕೆಂಡ್ರಿ, ಆದ್ರೆ ಮನಸ್ಸಿನ ಆಳದಲ್ಲಿ ಇರುವಂತಹ ಶುದ್ಧ ಭಾವನೆಗಳಿದೆಯಲ್ಲ ಅದು ಬಹಳ ಮುಖ್ಯ. ಪ್ರತಿಯೊಬ್ಬ ನನ್ನ ಎದುರಿನ ಸ್ನೇಹಿತನ ಪ್ರತಿಯೊಂದು ಏಳಿಗೆಯನ್ನ ನೋಡಿ ಸಂತೋಷಿಸುವ ಮನೋಭಾವ, ಅದು ನಮ್ಗೆ ಸ್ನೇಹವನ್ನ ಪಕ್ಕ ಮಾಡ್ತಾ ಹೋಗುತ್ತೆ ಪರಸ್ಪರರಲ್ಲಿ. ಜೊತೆಗೆ ಸ್ನೇಹ ಗಟ್ಟಿಯಾಗಬೇಕಾದ್ರೆ ನಾನು ಯಾರ ಜೊತೆಗೆ ಸ್ನೇಹ ಇಟ್ಕೊಂಡಿದ್ದೇನೆ, ಮಿತ್ರತ್ವ ಇಟ್ಕೊಂಡಿದ್ದೇನೆ, ಅವರ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವ, ಅಂದ್ರೆ ನಿರೀಕ್ಷೆ ಇಲ್ಲದೆ ಸಹಾಯ ಮಾಡುವ ಈ ಮನೋಭಾವಗಳು, ಈ ಎಲ್ಲ ಮನೋಭಾವಗಳನ್ನ ನಾವು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಸ್ನೇಹ ಅಂತೂ ಬೇಕು ನಮಗೆ, ಮಿತ್ರತ್ವ ಮಾಡ್ಕೊಂಡ್ಬಿಡ್ತೀವಿ, ಮಿತ್ರತ್ವ ಮಾಡ್ಕೊಂಡ್ಮೇಲೆ ಕೆಲವೊಮ್ಮೆ ಅದು ಅಜ್ಜಿ ಆಗ್ಬಿಡ್ತದೆ, ಹೊರೆ ಅನ್ಸಕ್ ಶುರುವಾಗುತ್ತೆ. ಹೇಗೆ ಹೇಳ್ತಾರಲ್ಲ, ಆನೆ ಕೊಳ್ಳುವುದು ಸುಲಭ ಸಾಕೋದು ಕಷ್ಟ ಅಂತ, ಆ ರೀತಿ ಆಗ್ಬಿಡುತ್ತೆ. ಆದ್ರೆ ಯಾವಾಗ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಸ್ನೇಹಿತನ ಅವಶ್ಯಕತೆ ಇದೆ ಅಂತ ನಮ್ಗೆ ಅನ್ಸುತ್ತೆ ಮತ್ತು ಆ ಸ್ನೇಹಿತನ ಉಪಯೋಗದ ಅನುಭವ ನಮ್ಗಾಗುತ್ತೆ ನೋಡಿ. ಎಸ್ಪೆಷಲಿ ಯಾವಾಗ ಟ್ರಾನ್ಸ್ಪರೆನ್ಸಿ ಇರುತ್ತೆ ಮಿತ್ರತ್ವದಲ್ಲಿ, ಅದು ನಿಜವಾಗಿಯೂ ಸಹ ಒಂದು ಮನೆಯಲ್ಲಿ ವೆಂಟಿಲೇಟರ್ ಏನು ಕೆಲಸ ಮಾಡುತ್ತಲ್ಲ ಆ ಕೆಲಸ ಮಾಡುತ್ತೆ ಸ್ನೇಹ. ನಿಜವಾಗಿ ನಾವು ಗಮನಿಸಿದಾಗ ಈ ಸ್ನೇಹಕ್ಕೆ, ಮಿತ್ರತ್ವಕ್ಕೆ ಏಜ್ ಬಾರ್ ಇಲ್ಲ, ಅಥವಾ ಕಾಸ್ಟ್ ಬಾರ್ ಇಲ್ಲ, ಅಥವಾ ಸ್ತ್ರೀ ಪುರುಷ ಅನ್ನುವ ಬಾರ್ ಇಲ್ಲ ನಿಜವಾದ ಸ್ನೇಹಕ್ಕೆ. ಅದಕ್ಕೆ ಲೌಕಿಕದಲ್ಲಿ ಒಂದು ಬಹಳ ಸುಂದರವಾದ ಮಾತು ಹೇಳ್ತಾರೆ, ಯಾವುದೇ ದಾಂಪತ್ಯ, ಇಟ್ ಮೇ ಬಿ ದಾಂಪತ್ಯದಲ್ಲಿಯೇ ಗಂಡ ಹೆಂಡತಿಗಿಂತ ಹೆಚ್ಚಾಗಿ ಸ್ನೇಹಿತರಾಗಿದ್ರೆ ಒಂದು ಹಂತದ ನಂತರ ಆ ದಾಂಪತ್ಯ ತುಂಬಾ ಸಫಲತಾಪೂರ್ವಕವಾದಂತಹ ದಾಂಪತ್ಯವಾಗುತ್ತೆ ಅಂತ. ಅದಕ್ಕೆ ನಾವು ತಲೆತಲಾಂತರದಿಂದ ಏನು ಲಕ್ಷ್ಮೀನಾರಾಯಣರನ್ನ ಸುದೀರ್ಘ ಹಾಗೂ ಒಂದು ಸಮೃದ್ಧ ಹಾಗೂ ಸಮತೋಲಿತವಾದ ದಾಂಪತ್ಯಕ್ಕಾಗಿ ಪೂಜಿಸ್ತಾ ಬಂದಿದ್ದೇವೆ ಅಲ್ವಾ. ಅವರಲ್ಲಿ ಪರಸ್ಪರರ ಗೌರವವೂ ಇತ್ತು, ಈಕ್ವಾಲಿಟಿ ಇತ್ತು. ಲಕ್ಷ್ಮಿ ಅಥವಾ ನಾರಾಯಣರ ವ್ಯಕ್ತಿತ್ವವನ್ನು ನಾವು ಗಮನಿಸಿದಾಗ, ಆದ್ರಿಂದ ಪರಮಾತ್ಮ ನಮ್ಗೇನು ಹೇಳ್ತಾರೆ, ಇವತ್ತಿನ ಸಮಾಜದ ಎಲ್ಲ ಕಹಿ ಹೊಡೆದು ಹೋಗಿ ನಾವು ಪರಸ್ಪರರನ್ನ ಹತ್ತಿರಕ್ಕೆ ತಂದುಕೊಳ್ಬೇಕು ಅಂದ್ರೆ ಸಮಾಜದಲ್ಲಿ ಪರಸ್ಪರ ಮಿತ್ರರಾಗುವ ಅವಶ್ಯಕತೆ ಇದೆ ನಾವಿವತ್ತು ಅಂತ. ಆ ಒಂದು ಭಾವನೆ, ಮಿತ್ರತ್ವದ ಭಾವನೆ ಸಮಾಜದ ಎಷ್ಟೋ ಅನಿಷ್ಟಗಳನ್ನ ದೂರ ಮಾಡುವುದಕ್ಕೆ ಸಾಧ್ಯ ಇದೆ, ಎಷ್ಟೋ ಕುಟುಂಬಗಳನ್ನ ರಕ್ಷಿಸುವುದಕ್ಕೆ ಸಾಧ್ಯ ಇದೆ ನಮಗೆ ಈ ಸ್ನೇಹದ ಭಾವನೆ ಗಟ್ಟಿಗೊಂಡಾಗ. ಆದ್ರಿಂದ ನಾವು ಸಮಾಜದ ಜೊತೆಗೆ ಬದುಕಬೇಕಾದದ್ದು ಅನಿವಾರ್ಯ. ಈ ಸಮಾಜದಲ್ಲಿ ನಾವಿವತ್ತಿನ ಅನಿಷ್ಟಗಳ ಬಗ್ಗೆ ಬಹಳಷ್ಟು ಮಾತಾಡ್ಬೋದು ಸಮಾಜದಲ್ಲಿ, ಬಟ್ ಕಡದ ಮಜ್ಜಿಗೆ ಕಡಿದ್ರೆ ಬೆಳೆ ಬರೋದಿಲ್ಲ ಅಂತ ಅಲ್ವಾ. ಆದ್ರಿಂದ ನಾವಿವತ್ತು ನಮ್ಮ ಕೈಯಲ್ಲಿ ಏನು ಆಗುತ್ತೆ, ಮೂಲತಃ ನಾವೊಂದು ಕುಟುಂಬದಲ್ಲಿದ್ದೇವೆ, 4-6 ಜನ, ನಾವು ಈ ಕುಟುಂಬ ಜೀವನವನ್ನ ಸುಂದರವಾಗಿ ಮಾಡಿಕೊಂಡು ಸುಮಧುರವಾಗಿ ಮಾಡ್ಕೊಂಡು ಹೋಗ್ಬೇಕಾದ್ರೆ
ಸ್ನೇಹವನ್ನು ಗಟ್ಟಿಗೊಳಿಸ್ಕೊಂಡು ಮಿತ್ರತ್ವವನ್ನು ಕಾಯಮಾಗಿಡುವುದರ ಕಡೆಗೆ ಗಮನ ಹರಿಸಬೇಕಾಗಿದೆ. ಖಂಡಿತ ನೀವು ಈ ಮಾತಾಡ್ತಾ ಇದ್ದರೆ ನನಗೆ ಒಬ್ಬ ಕವಿಯ ಒಂದು ಗೀತೆ ಜ್ಞಾಪಕ ಬರ್ತಾ ಇದೆ. ಸ್ನೇಹಕ್ಕಿಂತ ಬೆಲೆ ಬಾಳುವ ಧರ್ಮ ಯಾವುದು, ಪರಮ ಧರ್ಮ ಯಾವುದು ಅಂತ ಪಲ್ಲವಿ ಬರೆದು ಚರಣದಲ್ಲಿ ಹೇಳ್ತಾರೆ. ಸ್ವಾರ್ಥ ದೂರ ಪ್ರೀತಿ ಪೂರ ಸ್ನೇಹ ತಾರಕ, ಸುಟ್ಟುಕೊಂಡು ಬೆಳಗೋ ಸೊಡರು ಸ್ನೇಹ ಪೂರಕ. ಅದರಿಂದನೇ ಖುದಾ ದೋಸ್ತಿ ಕಿ ಕಹಾನಿಯ ಅಂತ ಫೇಮಸ್ ಇದೆ. ಅದಕ್ಕೆ ನಾವು ವಿಶೇಷವಾಗಿ ನಮ್ಮೆಲ್ಲ ಆತ್ಮೀಯರಿಗೆ ಒಂದು ವಿನಂತಿ ಏನು ಮಾಡ್ಕೊಳ್ಳೋದು ಅಂದರೆ, ನಮ್ಮಲ್ಲಿ ಮಿತ್ರತ್ವ ಭಾವ ಎಲ್ಲರ ಮಧ್ಯೆ ಎಲ್ಲರೂ ನನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೇಕಾದ್ರೆ, ಒಬ್ಬ ವ್ಯಕ್ತಿಯನ್ನಲ್ಲಿ ಎಲ್ಲರನ್ನೂ ಮಾಡ್ಕೊಳ್ಬೇಕಾದ್ರೆ ಎಲ್ಲರಿಗೂ ಬೇಕಾದವನು ಭಗವಂತ, ಅವನು ನಮ್ಮ ಪರಮ ಮಿತ್ರ. ಆದ್ದರಿಂದ ನಮ್ಮ ಅವನ ಸಂಬಂಧ ಎಷ್ಟು ಘನಿಷ್ಠವಾಗುತ್ತೋ, ಅವನ ಮೇಲಿನ ವಿಶ್ವಾಸ ಎಷ್ಟು ಘನಿಷ್ಠವಾಗುತ್ತೋ, ಆತ್ಮೀಯತೆ ಎಷ್ಟು ಘನಿಷ್ಠವಾಗುತ್ತೋ, ಪರಮಾತ್ಮನ ಜೊತೆಗಿನ ನಮ್ಮ ಸಂಬಂಧವನ್ನು ನಾವೆಷ್ಟು ಗಟ್ಟಿ ಮಾಡಿಕೊಳ್ತಾ ಹೋಗ್ತೇವೆ, ಆಗ ನಾವು ಎಲ್ಲರನ್ನೂ ಮಿತ್ರರನ್ನಾಗಿಸಿ ಮಾಡಿಕೊಳ್ಳುವುದನ್ನು ಕಲೆಯನ್ನಾಗಿ ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಳೋಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗುತ್ತೆ ಅಂತ ಈ ದಿಶೆಯಲ್ಲಿ ಪ್ರಯತ್ನವಾಗಬೇಕಾಗಿದೆ. ಖಂಡಿತ ಸ್ನೇಹ ಮಾಡ್ತಾ ಇರುವಂಥ ವ್ಯಕ್ತಿಯನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಸ್ನೇಹದ ಒಂದು ದುರ್ಬಳಕೆ ಕೂಡ ಆಗಬಾರ್ದು. ಅವಶ್ಯ ನಮ್ಮನ್ನು ಅವರು ಉಪಯೋಗಿಸ್ಕೊಳ್ಳುವಂಥ ಪರಿಸ್ಥಿತಿನೂ ನಾವು ತಂದ್ಕೊಳ್ಬಾರ್ದು. ಮತ್ತು ಆ ಸ್ನೇಹದಲ್ಲಿ ಒಂದು ವಿಶ್ವಾಸ, ನಂಬಿಕೆ ಮೇಲೆ ಅದು ನಿಂತ್ಕೊಂಡಿರುತ್ತೆ. ಅದು ಇಬ್ಬರಲ್ಲೂ ಇರಬೇಕಾಗತ್ತೆ. ಸ್ನೇಹ ಮಾಡುವಂಥ ವ್ಯಕ್ತಿ, ಸ್ನೇಹ ಮಾಡ್ಕೊಳ್ಳುವಂಥ ವ್ಯಕ್ತಿ ಇಬ್ಬರಲ್ಲೂ ಇರಬೇಕಾಗತ್ತೆ. ಹಾಗಾಗಿ ಈ ಮಿತ್ರತ್ವ ಅನ್ನೋದು ಒಂದು ಕಲೆ ಅನ್ನೋದನ್ನು ಸಾಕಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ವೀಣಕ್ಕ. ಇನ್ನು ನಾವು ಮುಂದಕ್ಕೆ ಹೋಗ್ತಾ ಇನ್ನು ಯಾವ್ಯಾವ ಕಲೆಗಳ ಬಗ್ಗೆ ನಾವು ವಿಚಾರ ಮಾಡಬಹುದು ಅಂತ ಒಂದು ಖಂಡಿತವಾಗಿಯೂ ಮುಂದಿನ ಚಿಂತನೆಯಾಗಿ ನಾವು ಇದಕ್ಕೆ ಹೊಂದಿಸ್ಕೊಂಡು ಮನುಷ್ಯನಲ್ಲಿ ಮಿತ್ರತ್ವ ಬೇಕಾದಾಗ ಅವನಲ್ಲಿ ಒಂದು ಪರಿವರ್ತನೆ ಅನ್ನುವಂತಹ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇರುತ್ತೆ. ಪರಿವರ್ತನೆಯ ಜೊತೆಗೆ ಪರಿವರ್ಧನೆ ಅಂತ ಹೇಳ್ತೇವೆ. ಅದರಿಂದ ಪರಿವರ್ತನೆ ಸೃಷ್ಟಿಯ ನಿಯಮ, ಅದರ ಜೊತೆಗೆ ಪರಿವರ್ಧನೆ. ಅದರಿಂದ ಪರಿವರ್ತನೆ ಮತ್ತು ಪರಿವರ್ಧನೆಯನ್ನು ಕಲೆಯನ್ನಾಗಿ ರೂಢಿಸಿಕೊಳ್ಳುವುದು ಹೇಗೆ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ನಾವು ಮುಂದೆ ಚಿಂತನೆ ಮಾಡ್ಬೋದು. ಓಕೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ, ಇವತ್ತು ಮಿತ್ರತ್ವ ಕಲೆಯ ಬಗ್ಗೆ ಭಾಳಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದರಿಂದ ನಮ್ಮ ವೀಕ್ಷಕರಿಗೂ ತುಂಬ ಉಪಯೋಗ ಆಗುತ್ತೆ. ಅವರು ತಮ್ಮ ಮುಂದಿನ ಜೀವನದಲ್ಲಿ ಈ ಮಿತ್ರತ್ವ ಕಲೆಯ ಬಗ್ಗೆ ಸಾಕಷ್ಟು ವಿಚಾರ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತು ಇಷ್ಟೆಲ್ಲ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವೀಣಕ್ಕ. ಓಂ ಶಾಂತಿ. ಸ್ನೇಹ ಅನ್ನೋದು ಬಹಳ ಒಂದು ಅರ್ಥಪೂರ್ಣವಾದ ಕಲೆ ಅಥವಾ ಮಿತ್ರತ್ವದ ಕಲೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನವನ್ನು ಹೇಗೆ ನಾವು ಪರಿವರ್ತನೆ ಮಾಡ್ಕೊಳ್ಬೋದು ಅಥವಾ ಪರಿವರ್ಧನೆ ಮಾಡ್ಕೊಳ್ಬೋದು, ಈ ವಿಚಾರದತ್ತ ಮುಂದಿನ ಸಂಚಿಕೆಯಲ್ಲಿ ಬೆಳಕು ಚೆಲ್ತಾ ಇದ್ದಾರೆ ನಮ್ಮ ಆತ್ಮೀಯ ವೀಣಕ್ಕ ಅವರು. ಇವತ್ತು ಮಿತ್ರತ್ವ ಕಲೆಯ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಇದರಿಂದ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಮುಂದಿನ ನಿಮ್ಮ ಜೀವನದಲ್ಲಿ ಈ ಕಲೆಯನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲೂ ಸುಧಾರಣೆಯಾಗಲಿ, ನೀವೂ ಸಂತೋಷ ಕಾಣಿ, ದೈವತ್ವದತ್ತ ಹೋಗುವತ್ತ ಒಂದು ಮೆಟ್ಟಲನ್ನು ಹತ್ತಿ ಅಂತ ಹೇಳ್ತಾ ಮತ್ತೆ ನಮ್ಮ ಜ್ಞಾನಜ್ಯೋತಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಇದುವೇ ಸತ್ಯ ಶಾಂತಿ ಸತ್ಯ ಶಾಂತಿ. ಆದಿಯಾಶಿ ಶಾಂತಿ ನಿತ್ಯ ಶಾಂತಿ ನಿತ್ಯ ಶಾಂತಿ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ
ಶಾಂತಿಯ ವರವ ಪಡೆಯಲು ಅರಸುತ್ತ ಬಂದೆ. ಭ್ರಾಂತಿಯಲ್ಲಿ ಗುಡಿಗುಂಡಾರವ ಅಲೆಯುತ್ತ ಬಂದೆ. ಶಾಂತಿಯ ವರವ ಪಡೆಯಲು ಅರಸುತ್ತ ಬಂದೆ. ಭ್ರಾಂತಿಯಲ್ಲಿ ಗುಡಿಗುಂಡಾರವ ಅಲೆಯುತ್ತ ಬಂದೆ. ಶಾಂತಿಯ ಹನಿ ಹನಿಯಾದರೂ ಎಲ್ಲಿರುವುದು ಎಂದು, ಶಾಂತಿಯ ಹನಿ ಹನಿಯಾದರೂ ಎಲ್ಲಿರುವುದು ಎಂದು ಕ್ಷಣಗಳು ದಿನಗಳು ವರುಷಗಳ ಕಳೆದೆನು. ವರುಷಗಳ ಕಳೆದೆನು. ಶಾಂತಿ ಶಾಂತಿ ಓಂ ಶಾಂತಿ. ಓಂ ಶಾಂತಿ. ಶಾಂತಿಯ